ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ಯಾವ ಸಿನಿಮಾ ಬಗ್ಗೆ ನಾನು ರಿವ್ಯೂನ ಕೊಡಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ತಡ ಮಾಡಕ್ ಹೋಗಲ್ಲ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೇನೆ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾನೇ ಮುಖ್ಯ. ಆದಷ್ಟು ಜನರು ಕಮೆಂಟ್ಸ್ ಮಾಡಿ ಸಿನಿಮಾ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಇವತ್ತು ನಾನು ಹೇಳಕ್ ಕೊಟ್ಟಿರೋ ಸಿನಿಮಾ ಹೆಸರು ಬಂದ್ಬಿಟ್ಟು ಶಂಕರ್ ವರಪ್ರಸಾದ್ ಗಾರು ಅಂತ ಹೇಳ್ಬಿಟ್ಟು ಒಂದು ತೆಲುಗು ಮೂವಿ ಸ್ನೇಹಿತರೆ. ಈ ಸಿನಿಮಾ ಜನವರಿ 12ನೇ ತಾರೀಕು ಸಂಕ್ರಾಂತಿ ರಿಲೀಸ್ ಆಗಿತ್ತು. ಈ ಸಿನಿಮಾನ ನೋಡಿದ್ಮೇಲೆ ನನಗೆ ಏನ್ ಅನ್ಸು, ಆಲ್ರೆಡಿ ಸಿನಿಮಾ 2 ದಿವಸ ಆಗಿದೆ ಸ್ನೇಹಿತರೆ. ಬಟ್ ಇವತ್ತು ನಾನು ಯಾಕೆ ರಿವ್ಯೂ ಮಾಡ್ತೇನೆ, ನಾನು ಲೇಟ್ ಆಗಿ ಹೋಗಿದ್ದು ಇವತ್ತು ಸಿನಿಮಾ ನೋಡ್ಕೊಂಡ್ ಬಂದೆ ಸ್ನೇಹಿತರೆ. ನನಗೆ ಏನ್ ಅನ್ಸ್ತು ಈ ಸಿನಿಮಾ ಬಗ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ರಿವ್ಯೂನ ಕೊಡಕ್ ಬರ್ತೀನಿ. ಮೊದಲನೇದಾಗಿ ಈ ಚಿತ್ರದಲ್ಲಿ ನಾನು ಮೇನ್ ಪಿಲ್ಲರ್ಸ್ ಒಳ್ಳೆ ಹೇಳ್ಬಿಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಹೀರೋ ಬಂದ್ಬಿಟ್ಟು ಚಿರಂಜೀವಿ ಸರ್ ಮತ್ತೆ ವೆಂಕಟೇಶ್ ಸರ್ ಆಗಿರ್ಬೋದು, ನಯನತಾರ ಮ್ಯಾಮ್. ಇವ್ರ ಮೂವರ ಸಿನಿಮಾ ಕಾಂಬಿನೇಷನ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಕುತೂಹಲದ ಮೇಲೆ ಹೋಗಿದ್ದೆ ಸ್ನೇಹಿತರೆ. ತುಂಬಾ ಕಾಮಿಡಿ ಸಿನಿಮಾ ಇದು. ಒಂದು ವಿಭಿನ್ನವಾದಂತ ಕಾಮಿಡಿ ಶೈಲಿಯಲ್ಲಿ ಚಿರು ಸರ್ ಫಸ್ಟ್ ಟೈಮ್ ನನಗೆ ತುಂಬಾನೇ ಲೈಕ್ ಆಗಿತ್ತು ಈ ಸಿನಿಮಾದಲ್ಲಿ. ಯಾಕೆಂದ್ರೆ ಒಂದು ಫ್ಯಾಮಿಲಿ ವಿತ್ ಕಾಮಿಡಿ ವಿತ್ ಫೈನಲಿ ಒಂದು ಟ್ರಾಚಡಿ ಆ ತರ ಒಂದು ಸಿನಿಮಾ ಸ್ನೇಹಿತರೆ. ಈ ಸಿನಿಮಾ ಓವರ್ ಆಲ್ ನನಗೆ ಪಾಸಿಟಿವ್ನೆಸ್ ತುಂಬಾ. ಸರ್ ಯಾರು ಚಿರಂಜೀವಿ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಒಂದು ಒಳ್ಳೆ ವಿಭಿನ್ನವಾದಂತ ಶೈಲಿನಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಅವರ ಒಂದು ಫೈಟಿಂಗ್ಸ್ ಆಗಿರ್ಬೋದು, ಇನ್ನು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಸೂಪರ್ ಆಗಿದೆ ಈ ಸಿನಿಮಾದಲ್ಲಿ. ಓವರ್ ಆಲ್ ಸಿನಿಮಾ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ವೆಂಕಟೇಶ್ ಸರ್ ಎಂಟ್ರಿ ಅಂತೂ ಮಾಮೂಲಿಯಾಗೆ ಕೊಟ್ಟಿಲ್ಲ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರ ಒಂದು ಆಕ್ಷನ್ಸ್ ಆಗಿರ್ಬೋದು ಈ ಸಿನಿಮಾದಲ್ಲಿ, ಅವರ ಒಂದು ಕಾಮಿಡಿ ಆಗಿರ್ಬೋದು, ಅವರ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಹೋದ ವರ್ಷ ಇದೇ ತರನೇ ತುಂಬಾ ಒಂದು ಇದಂತ ಸಂಕ್ರಾಂತಿಗೋಸ್ಕರ ಒಂದು ಸಿನಿಮಾ ಸೂಪರ್ ಆಗಿ ಬಂದಿತ್ತು ಸ್ನೇಹಿತರೆ. ಈ ಸಲ ಕೂಡ ಅದೇ ತರ ಸಂಕ್ರಾಂತಿಗೆ ಒಂದು ವಿಭಿನ್ನವಾದಂತ ಒಂದು ಶಂಕರ್ ವರಪ್ರಸಾದ್ ಗಾರು ಅನ್ನೋ ಒಂದು ಸಿನಿಮಾ ಮುಖಾಂತರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ವಿಕ್ಟರ್ ವೆಂಕಟೇಶ್. ನಯನತಾರ ಅವ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ಅವರ ಒಂದು 3-4 ಸಿನಿಮಾ ನನಗೆ ತುಂಬಾನೇ ಲೈಕ್ ಆದ್ವು. ಆ ತರ ಒಂದು ಪಾತ್ರ ಇಲ್ಲಿ ನನಗೆ ತುಂಬಾನೇ ಇಷ್ಟ ಆಯ್ತು ಸ್ನೇಹಿತರೆ. ಯಾಕೆಂದ್ರೆ ಓವರ್ ಆಲ್ ಒಂದು ಮದರ್ ಆಗಿ, ಒಬ್ಬ ಹೆಂಡತಿಯಾಗಿ ತುಂಬಾ ಚೆನ್ನಾಗಿ ಅವರು ಪಾತ್ರವನ್ನ ನಿಭಾಯಿಸಿದ್ದಾರೆ ಈ ಸಿನಿಮಾದಲ್ಲಿ. ನನಗೆ ತುಂಬಾನೇ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ. ಖಡಕ್ ವಿಲನ್ ಪಾತ್ರನ ಅವ್ರ ಹೆಸರು ಗೊತ್ತಿಲ್ಲ ಸ್ನೇಹಿತರೆ, ಒಟ್ನಲ್ಲಿ ವಿಲನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಪಾತ್ರಗಳು ತುಂಬಾನೇ ಈ ಸಿನಿಮಾದಲ್ಲಿ ಎದ್ದು ಕಾಣ್ತವೆ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ನೆಗೆಟಿವ್ ಅಂತ ಯಾವ್ದೇ ರೀತಿ ನನಗೆ ಅನ್ಸಿಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಇದನ್ನ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ನೋಡುವಂತ ಒಂದು ಕಮರ್ಷಿಯಲ್ ಒಂದು ಸಿನಿಮಾ ಇದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಆದಷ್ಟು ಜನರು ಸಿನಿಮಾನ ನೋಡ್ಕೊಂಬನ್ನಿ, ಯಾಕೆಂತಂದ್ರೆ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುವಂತ ಮೂವಿ. ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರ್ಯಾರೆಲ್ಲ ಈ ಸಿನಿಮಾ ನೋಡ್ಕೊಂಡ್ ಬಂದಿದ್ರ ದಯವಿಟ್ಟು ಈ ಒಂದು ವಿಡಿಯೋನ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ, ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಕಮೆಂಟ್ಸ್ಗಳು ಆದಷ್ಟು ಜನರು ಜಾಸ್ತಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ ಸ್ನೇಹಿತರೆ.